ನಾವು ಹೊರಗಡೆಯಿಂದ ಎಷ್ಟೋ ಜ್ಞಾನವನ್ನು ಸಂಪಾದಿಸಿ ಅದರ ಮೇಲೆ ನಮ್ಮನ್ನು ಐಡೆಂಟಿಫೈ ಮಾಡ್ಕೊಳ್ತೀವಿ ಅಥವಾ ಬೇರೆಯವ್ರನ್ನ ಗುರುತಿಸೋದು. ಇವ್ರು ವಿಜ್ಞಾನಿ, ಇವ್ರು ತತ್ವಜ್ಞಾನಿ, ಇವರು ಫಿಲಾಸಫರ್ ಅಥವಾ ಇವರು ಸ್ಪಿರಿಚುವಲ್ ಪರ್ಸನ್, ಇವರು ಸೋಷಿಯಲ್ ವರ್ಕರ್, ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರಿಗೆ ಏನು ಜ್ಞಾನ ಗೊತ್ತು, ಇವರು ಡಾಕ್ಟ್ರು, ಇಂಜಿನಿಯರ್ ಅಂತ ಮಾಡಿಬಿಡ್ತೀವಿ. ಇದು ಎಲ್ಲ ಫೀಲ್ಡಲ್ಲೂ ಎಲ್ಲಾದ್ರ ಬಗ್ಗೆನೂ ಬರೆದಿರೋ DVG ಅವರು ವಿಜ್ಞಾನಿನಾ? ಅಲ್ಲ. ಅವ್ರು ಡಾಕ್ಟ್ರಾ? ಅಲ್ಲ. ಅವ್ರು ಹೆಂಗೆ ಎಲ್ಲ ಬರೆಯೋಕ್ಕಾಯ್ತು? ಇಷ್ಟೇ ಒಂದು ಸಣ್ಣ ಆಲೋಚನೆ ನಮಗೆ ಬರಬೇಕು. ಇದಕ್ಕೆ ನಾವು ವಿಜ್ಞಾನಿ ಆಗಬೇಕಾಗಿಲ್ಲ, ನಾವು ಸೃಷ್ಟಿಯನ್ನು ತಿಳ್ಕೊಳ್ಳೋಕ್ಕೆ, ಅಥವಾ ತತ್ವಜ್ಞಾನಿನೂ ಆಗಬೇಕಾಗಿಲ್ಲ, ಅಥವಾ ಪೂಜಾರಿನೂ ಆಗಬೇಕಾಗಿಲ್ಲ, ಬ್ರಾಹ್ಮಣನೂ ಆಗಬೇಕಾಗಿಲ್ಲ. ಅವರು ಯಾವ್ಯಾವ ಟೈಮ್ನಲ್ಲಿ ಒಂದು ದೃಷ್ಟಿಯನ್ನು ಬೆಳೆಸ್ಕೊಂಡಿದ್ದಾರೆ, ಅದು ಆಂತರ್ಯದ ದೃಷ್ಟಿ, ಜ್ಞಾನ ದೃಷ್ಟಿ, ಅದು ಪರಿಪಕ್ವವಾದ ದೃಷ್ಟಿ, ಅದು ಸೂಕ್ಷ್ಮವನ್ನು ಜರಡಿ ಮಾಡಿ ನೋಡುವಂತಹ ದೃಷ್ಟಿ. ಆ ಥರ ದೃಷ್ಟಿನ ಅವರು ಬೆಳೆಸ್ಕೊಂಡಿರೋದ್ರಿಂದ ಅವ್ರಿಗೆಲ್ಲನೂ ಕಾಣುತ್ತೆ, ಅವ್ರು ಎಲ್ಲರೂ ಆಗಿ ಅವರು ನೋಡಬಹುದು. ಅದಕ್ಕೆ ನಾವು ಕೂಡ ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಳಿ, ನಾವು ಕೂಡ ನಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಂಡು ಆಳವಾಗಿ ನೋಡಲಿ, ಜೀವನನ ಅರ್ಥ ಮಾಡ್ಕೊಳ್ಳಿ ಅಂತ ಬರೆದಿದ್ದಾರೆ. ಅದು ನಾವೇನು ಮಾಡಬೇಕು? ಅವ್ರನ್ನ ಹೊಗಳೋದು ಇರಲಿ, ಅವ್ರನ್ನ ಹೊಗಳಲೇಬೇಕು, ಹೊಗಳೋದಿರಲಿ. ಅವ್ರನ್ನ ಹೊಗಳೋದ್ರಲ್ಲಿ ನಾವು ನಮ್ಮ ಜೀವನನ ಕಳ್ಕೋಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು. ಅವ್ರು ತೋರ್ಕೊಟ್ಟಿದ್ದ ದಾರಿನಲ್ಲಿ ಒಂದು 10 ಹೆಜ್ಜೆ ಆದರೂ ನಡಿಬೇಕು, ಆ ಥರ ನೋಡೋದನ್ನ ಆದರೂ ಕಲಿಬೇಕು. ಅವ್ರು ಇದೆಲ್ಲ ಬರ್ದಿರೋದು ಯಾಕೆ ಅಂದರೆ, ನಮಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಕೂತ್ಕೊಳ್ಳಲ್ಲ, ನಮ್ಮ ಬಾಯಿ ಮುಚ್ಚೋಗುತ್ತೆ. ಇದನ್ನ ತಿಳ್ಕೊಳ್ತಾ ನಮಗೆ ಗೊತ್ತಾಗತ್ತೆ, ನಮ್ಮ ಕಣ್ಣು ನೋಡ್ತಾ ಇರೋದಕ್ಕಿಂತ ಏನೋ ಒಂದು ವಿಶೇಷವಾದದ್ದಿದೆ, ನಮ್ಮ ಕಣ್ಣಿಗೆ ಕಾಣಲ್ಲ. ಅದು ನಮ್ಮ ಕಿವಿಗೆ ಬೀಳದೆ ಇರೋದು ಯಾವುದೋ ಒಂದು ಅದ್ಭುತವಾದದ್ದಿದೆ, ನಮ್ಮ ಇಂದ್ರಿಯ ಗೋಚರವಾಗದೇ ಇರೋದು ಒಂದು ಇದೆ. ಅದಕ್ಕೊಂದು ಸೂಕ್ಷ್ಮವಾದ ದೃಷ್ಟಿನ ಬೆಳೆಸ್ಕೋಬೇಕು. ಅದು ನನ್ನ ಮನಸ್ಸು ಸಂಕುಚಿತವಾಗಿರಿದ್ರೆ ನನಗೆ ಅದು ಅರ್ಥ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ನನಗೆ ಗೊತ್ತಿಲ್ಲ ಅಂದಾಗ ಎಷ್ಟೋ ವಿಚಾರಗಳು ಆ ವಿವೇಕದಲ್ಲಿ ಗೊತ್ತಾಗೋಕೆ ಶುರುವಾಗುತ್ತೆ. ಅದಕ್ಕೆ ಎಲ್ಲ ಕಡೆಯಿಂದನೂ ನನಗೆ ಗೊತ್ತಿಲ್ಲ ಅಂತ ಮೊದಲು ಅನ್ನಿಸ್ತಾರೆ. ನಂಗೆ ಗೊತ್ತಿಲ್ಲ ಅಂತ ನಮಗೆ ಗೊತ್ತಾಗೋ ವಿವೇಕ ಬಂದಾಗ ಸ್ವಲ್ಪನೇ ಅರ್ಥ ಆಗುತ್ತೆ. ಸೃಷ್ಟಿ ರೂಪಂಗಳ ಅವತಾರದೊಳು ನೋಡ್ತಾ ಇದ್ರೆ ನಾವು ಭೂಮಿ ಅಂತೀವಿ. ಆ ಭೂಮಿ ಒಳಗೆ ಎಷ್ಟೊಂದು ಒಳಗಡೆ ವಜ್ರ ಇದೆ, ವೈಡೂರ್ಯಗಳಿದೆ, ರತ್ನಗಳಿದೆ, ಒಳಗಡೆ ಏನೇನು ಮಿನರಲ್ಸ್ ಇದೆ, ಏನೇನಿದೆ. ಒಂದು ನಿಮಿಷ ಕಣ್ಣು ಮುಚ್ಕೊಂಡು ನಮಗೆ ಗೊತ್ತಿರೋ ಜ್ಞಾನದಿಂದಲೇ ಹೋದ್ರೆ ನಮಗೆ ಗೊತ್ತಿಲ್ಲದೆ ಇರೋದು ಇಷ್ಟಿದೆ, ನಾವು ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಅಷ್ಟೊಂದಿದೆ ಸೃಷ್ಟಿ, ಬಗೆಯ ಸೃಷ್ಟಿ. ಆ ಜೀವ ರಾಶಿಗಳಲ್ಲಿ ಸಸ್ಯಗಳು ತಗೊಳ್ಳಿ, ಆ ಭೂಮಿ ಒಳಗೆ ಏನೇನಿದೆ ಅಂತ ತಗೊಳ್ಳಿ, ಕಣ್ಣು ಕಾಣಿಸ್ತಾ ಇರೋ ಒಂದೊಂದು ತಗೊಂಡಾಗ ಅದ್ಭುತ ಅನ್ಸುತ್ತೆ. ಅದರಲ್ಲಿ ನಾವು ಒಂದು ಆರ್ಡರ್ ಅಥವಾ ಒಂದು ಗುರಿ, ಕ್ರಮ, ಲಕ್ಷ್ಯ, ಇದೆರಡು ಏನೇ ಮಾಡಿದ್ರು ಇಲ್ಲ ನಾನೆಲ್ಲಾನು ಒಂದು ಆರ್ಡರ್ಲಿ ಆಗಿ ಇಟ್ಬಿಡ್ತೀನಿ. ಹೊರಗಡೆ ಕಾಣಿಸ್ತಾ ಇರೋದೆಲ್ಲ ಬಹಳ ನಾನು ಮೆಟೀರಿಯಲಿಸ್ಟಿಕ್ ಆಗೆಲ್ಲ ಜೋಡಿಸ್ಬಿಡ್ತೀನಿ, ನಾನೊಂದು ಗುರಿ ಇಟ್ಕೊಂಡ್ಬಿಡ್ತೀನಿ ಅಂತ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಸೃಷ್ಟಿ ರೂಪಂಗಳವತಾರದೋಳ್ ಕ್ರಮ, ಲಕ್ಷ್ಯ. ಕ್ರಮ ಅಂದ್ರೆ ಆರ್ಡರ್, ಲಕ್ಷ್ಯ ಅಂದ್ರೆ ಗುರಿ, ಎಂಡ್ ಅಂತ. ಅದನ್ನ ಇಟ್ಕೊಂಡ್ರೆ ಅದು ನೀವು ಪುಷ್ಟವಾಗಿ ಬಲವಾದ ನನಗೆ ಒಂದು ಇದೆ ಆರ್ಡರ್, ಬಲವಾದ ಒಂದು ನಿಯಮದಲ್ಲಿ ನಡ್ಕೋತೀನಿ ಅಂದ್ರೆ ಪುಷ್ಟವಾಗಿರುದೊಡೆ ಇಲ್ಲದೊಡೆ. ನೀನು ಒಂದು ಭದ್ರವಾಗಿ ಒಂದು ಆರ್ಡರ್, ನಿಯಮ ಅಂತ ಮಾಡ್ಕೊಂಡು ಹೋದ್ರೇನು, ಹೋಗದೆ ಇದ್ರೇನು. ಶಿಷ್ಟ ಮಾದುದು ಸತ್ವ. ಆ ಸತ್ವಕ್ಕೆ ನೀನೇನು ಮಾಡಕ್ಕಾಗಲ್ಲ. ಆ ಸತ್ವ ಅದನ್ನು ಸೋಕದದು. ಸತ್ವನ ಸೋಕಲ್ಲ. ನೀನೇನೇ ಆರ್ಡರ್ ಮಾಡ್ಕೋ, ಏನೇ ನಿಯಮಗಳನ್ನ ಮಾಡ್ಕೋ, ಏನೇ ಗುರಿ ಇಟ್ಕೋ, ಯಾವುದು ನಿನಗೆ ಸೋಕಲ್ಲ. ದೃಷ್ಟಿ ಸತ್ವದೊಳಗಿರಲಿ ಮಂಕುತಿಮ್ಮ. ಯಾವ್ಯಾವುದು ಬದಲಾಗ್ತಿದೆ ಅದು ಬದಲಾಗಲೇಬೇಕು. ಅದನ್ನ ಹಿಡಿದು ನಿಲ್ಸಕ್ಕಾಗಲ್ಲ, ಅದನ್ನ ಇದೇ ರೀತಿ ಇರಬೇಕು ಜೋಡ್ಸಕ್ಕಾಗಲ್ಲ, ನೀನೇನು ಮಾಡಕ್ಕಾಗಲ್ಲ. ಅದರಿಂದ ನಿನ್ನ ದೃಷ್ಟಿ ಬದಲಾಗದೇ ಇರೋದು ಒಂದಿದೆಯಲ್ಲ,
ನಿನ್ನ ಆರ್ಡರ್ಗೂ ನಿನ್ನ ಒಂದು ಗುರಿಗೂ ನಿನ್ನ ಒಂದು ಬಿಗಿನಿಂಗ್ ಅಂಡ್ ಎಂಡ್ಗೂ ಮೀರಿದ್ದು ಅದು ಅದರ ಕಡೆ ನಿನ್ನ ದೃಷ್ಟಿ ಇರಲಿ. ಸೃಷ್ಟಿ ರೂಪಂಗಳವತಾರದೊಳ್ ಕ್ರಮ ಲಕ್ಷ್ಯ ಪುಷ್ಟವಾಗಿರ್ದೊಡೆಯಂ ಇಲ್ಲದೊಡೆಯಂ ಶಿಷ್ಟ ಮಾಡುದು ಸತ್ವ ಅದನ್ನು ಸೋಕದು ರೂಪ ದೃಷ್ಟಿ ಸತ್ವದೊಳಿರಲಿ ಮಂಕುತಿಮ್ಮ. ನನ್ನ ದೃಷ್ಟಿಯನ್ನು ಬದಲಾಯಿಸಕ್ಕೆ, ನಮ್ಮ ಒಳಗಡೆ ನೋಟವನ್ನು ಬದಲಾಯಿಸಕ್ಕೆ ಅವರು ನಮಗೆ ಇದೊಂದು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕ್ರಮ ಯಾವ ರೀತಿ ಇದೆ ಅಂದ್ರೆ, ನಭ ಕ್ರಮ ಆಕಾಶದಲ್ಲಿ ಎಷ್ಟೋ ವ್ಯತ್ಯಾಸ ಆಗ್ತಿದೆ. ಹೀಗೆ ಹೆಂಗ್ ಹೇಳ್ತೀಯಾ? ಮೋಡ ನೋಡು ಬಣ್ಣ ಬದಲಾಯಿಸ್ತಾ ಇದೆ. ನೀನು ಆ ಮನಸ್ಸಿಗೆ ಅನ್ಕೊಂಡಿದ್ದು ಆಕಾರದಲ್ಲಿ ಮೋಡಗಳು ನೋಡಬಹುದು. ಎಷ್ಟು ಚೇಂಜ್ ಆಗ್ತಾ ಇದೆ. ಇದನ್ನೇನಾದ್ರು ಆರ್ಡರ್ ನಲ್ಲಿ ಇಡಕ್ಕಾಗತ್ತಾ? ಕ್ರಮದ ನಭ ವಿಕೃತಿ ವಾಯುವಾದಿ ರೂಪಗಳಂತೆ, ವಾಯು ಅಗ್ನಿ ಎಲ್ಲ ತಗೊಳ್ಳಿ, ವಾಯು ಆದಿ ರೂಪಗಳಂತೆ. ಅದೇ ರೀತಿ ಒಂದು ಕ್ರಿಮಿಯಿಂದ, ಆ ಕ್ರಿಮಿ ಬೀಜದಿಂದ ಯಾವ ರೀತಿ ಮೀನುಂಟು, ಮೀನಿಂದ ಮೃಗ ಆಯಿತು, ಮೃಗದಿಂದ ಮನುಜ ಬಂದ. ನಾವು ಹಾಗೆ ನೋಡಿದಾಗ ನಮ್ಮ ಅವತಾರಗಳನ್ನೇ ನೋಡಿ, ಒಂದೊಂದು ಯುಗಾಂತರ ಇರಬಹುದು. ಆದ್ರೂ ಮತ್ಸ್ಯಾವತಾರ ಆಯಿತು, ಕೂರ್ಮಾವತಾರ ಆಯಿತು, ಕೂರ್ಮಾವತಾರ ಆದ್ಮೇಲೆ ನರಸಿಂಹ ಅವತಾರ ಆಯಿತು, ವಾಮನ ಅವತಾರ ಆಯಿತು, ವಾಮನ ಅವತಾರ ಆದ್ಮೇಲೆ ರಾಮ ಆಯಿತು, ಕೃಷ್ಣ ಆಯಿತು, ಬುದ್ಧ ಆಯಿತು. ಯಾವ ರೀತಿ ಎವಲ್ಯೂಷನ್ ನಲ್ಲಿ ಯಾವ ರೀತಿ ನಾವು ಈ ಬದಲಾವಣೆಗಳು ನಡೀತಾ ಇದೆ. ಕ್ರಿಮಿ ಬೀಜದಿಮ್ಮ ಮತ್ಸ್ಯ ಮೃಗ ಮನುಜರಂತೆ ಕ್ರಮ ವಿವರವೇನೇ ಇರಲಿ ಸೃಷ್ಟಿ ವಿಧಾನದಲ್ಲಿ ಇಷ್ಟೆಲ್ಲ ಬದಲಾಗಿದೆ, ಯುಗ ಯುಗದಲ್ಲೂ ಬದಲಾಗ್ತಿದೆ. ಆದರೆ ಸಮಸದದು ಯಾವುದು? ಸತ್ವನ ಸಮಸಿಲ್ಲ ಯಾವುದು. ಆ ಸತ್ವ ಅನ್ನೋದು ಸಮದಿಲ್ಲ, ಅದು ಹಾಗೇ ಇದೆ. ಸಮಸದದು ಸತ್ವವನ್ನು ಮಂಕುತಿಮ್ಮ. ಒಂದು ಯಾವುದೋ ಒಂದಿದೆ, ಅದು ಏನೇ ಬದಲಾವಣೆ ಆದ್ರೂ ಆಗಲ್ಲ. ಅದ್ರ ಕಡೆ ನಿನ್ ದೃಷ್ಟಿ ಬರ್ಲಿ. ಬದುಕಿರೋದ್ರೊಳಗೆ ಅದು ಇನ್ಯಾವುದು ಆರ್ಡ್ರು ಏನು ಮಾಡಕ್ ಹೋಗ್ಬೇಡ, ಯಾವುದು ಜೋಡ್ಸಕ್ ಹೋಗ್ಬೇಡ, ಆ ಕಡೆ ಇಡು. ನೋಡು ನೀನು ಈ ಪರಮಾಣುವಿನಿಂದ ಪ್ರಪಂಚದ ಸಂಯೋಗ ಆಗಿದೆ, ಸಂಯೋಜಿಸಿರೋದು ಪರಮಾಣುಗಳಿಂದ. ಇಷ್ಟಾದ್ರೂ ಕೂಡ ಈ ಪರಮಾಣುನಲ್ಲಿ ನಾವೇನು ಮಾಡಲ್ಲ. ಅದಕ್ಕೆ ಒಂದು ಕಾಣದ ಮರೆಯಿಂದ ಆ ಸೃಷ್ಟಿ ಯಂತ್ರ ಚಾಲಿಸ್ತಾ ಇದೆ. ಪರಮಾಣುವಿಂದ ಸೃಷ್ಟಿ ಮಾಡಿ ಅದನ್ನ ನೋಡ್ಕೊಳ್ಳೋ ಯಂತ್ರ, ಆ ಕೈ ಕಾಣದೇ ಇರೋ ಕೈ, ಅದರ ಒಂದು ಲೀಲೆ ಏನಿದೆ. ಇದಕ್ಕೆ ಜೀವ ಅಂತ ಹೇಳ್ಬೋದು, ಅಥವಾ ಚೈತನ್ಯ ಅಂತ ಹೇಳ್ಬೋದು. ಇದು ಪರಸತ್ವ ಶಕ್ತಿ. ಇದು ಅದ್ರ ಕಡೆ ನಿನ್ನ ಗಮನ ಕೊಡು. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಸುವುದು, ಮರೆಯಿಂದ ಸೃಷ್ಟಿ ಯಂತ್ರವ ಚಾಲಿಸುವುದು. ಚರಲೀಲೆಯಲ್ಲಿ ಜೀವವೆನಿಪ ಚೈತನ್ಯವದು, ಜೀವ ಅನಿಸೋ ಚೈತನ್ಯ ಅದು ಪರಸತ್ವ ಶಕ್ತಿಯಲ್ಲೋ ಮಂಕುತಿಮ್ಮ. ಇದು ಪರಸತ್ವದ ಶಕ್ತಿ. ತಿಳ್ಕೊ ನೀನು. ನೋಡು, ಇವಾಗ ನೀನು ತಿಳ್ಕೊಳ್ಳಕ್ಕೆ ನಿನ್ನಲ್ಲಿ ನೋಡ್ಕೋ, ಯಾವ ಅಂಗದಲ್ಲದಿದೆ, ಎಲ್ಲಿ ಸ್ಥಾಪಿತವಾಗಿದೆ ಆ ಜೀವ ನಿನ್ನ ಒಡಲಲ್ಲಿ, ಯಾವ ಅಂಗದಲ್ಲಿದೆ ಪರೀಕ್ಷೆ ಮಾಡು. ಆವಾಗ ನಿಂಗೆ ಗೊತ್ತಾಗತ್ತೆ ಅದು ಕಣದಲ್ಲೂ ವ್ಯಾಪಿಸಿಕೊಂಡಿದೆ. ವ್ಯಾಪಿಸುವುದಂತೊಂದು ಚೈತನ್ಯ ವಿಶ್ವದಲ್ಲಿ. ಹೇಗೆ ಅಂದ್ರೆ ಅಪಾದ ಶಿರ, ನಿನ್ನ ಕಾಲು ತುದಿಯಿಂದ ತಲೆ ತುದಿವರೆಗೂ ಅಂತಾರಲ್ಲ ಅಪಾದ ಮಸ್ತಕ ಅಂತ, ಅಪಾದ ಶಿರಮವುದು ತುಂಬಿರುವುದಂತೆ ವ್ಯಾಪಿಸಿಕೊಂಡಿದೆ. ಇಲ್ಲಿಂದ ಇಲ್ಲಿವರೆಗೆ ತುಂಬಿ ಒಳಗಡೆನೂ ಇದೆ, ಹೊರಗಡೆನೂ ವ್ಯಾಪಿಸಿಕೊಂಡಿದೆ ಆ ಚೈತನ್ಯ ವಿಶ್ವದಲ್ಲಿ. ಲೇಪಗೊಳ್ಳದ ಸತ್ವ, ಇಷ್ಟು ಇದ್ರೂ ಯಾವುದಕ್ಕೂ ಅಂಟಿಲ್ಲ. ಅದು ಲೇಪಗೊಳ್ಳದ ಸತ್ವ, ಸವೆಯದ ಸತ್ವ, ಸದಾ ಇರುವ ಸತ್ವ, ಯಾವ ಆರ್ಡರ್ಗೂ ಬಗ್ಗದೇ ಇರೋ ಸತ್ವ. ನೀನೆಷ್ಟೇ ಆ ಪುಷ್ಟವಾದ ಇರೋ ಒಂದು ನಿಯಮಗಳನ್ನು ಹಾಕಿದ್ರು, ಬಲವಾದ ನಿಯಮಗಳನ್ನ ಹಾಕಿದ್ರು ಅದನ್ನು ಮುಟ್ಟಕ್ಕಾಗದೇ ಇರೋ ಸತ್ವ. ಅದರ ಕಡೆ ನಿನ್ನ ಗಮನನ ಹರಿಸು, ಒಂದ್ಸತಿ ಆದ್ರೂ ಹರಿಸು. ಲೇಪಗೊಳ್ಳದ ಸತ್ವ. ನೀ ತಿಳ್ಕೊ, ರವಿ ಮಾತ್ರದಿಂದ ಇಲ್ಲ, ಭೂಮಿ ಮಾತ್ರದಿಂದ ಇಲ್ಲ. ಈ ಭುವನ ಪೋಷಣೆ ಉಭಯ ಎರಡರ ಸಹಕಾರದಿಂದ ಆಗ್ತಾ ಇದೆ. ಒಳಗಡೆ ವಿವಿಧ ಶಕ್ತಿ ರಸಗಳು ಏಕೀರ್ಭವಿಸಿದೆ. ಅದು ಹಂಗೆ ಹೇಳಕ್ಕಾಗಲ್ಲ. ಈ ಕೆಮಿಸ್ಟ್ರಿನ ಇದರಿಂದ ಇದು 2, 4 ಅಂತ ಹೇಳಕ್ಕಾಗಲ್ಲ. ರವಿ ಮಾತ್ರದಿಂದಲ್ಲ, ಭೂಮಿ ಮಾತ್ರದಿಂದಲ್ಲ, ಭುವನ ಪೋಷಣೆಯು ಉಭಯ ಸಹಾಯದಿಂದ. 2 ಸಹಾಯ ಇದೆ. ಅದರಲ್ಲೂ ಕೂಡ ವಿವಿಧ ಶಕ್ತಿಗಳ ರಸ, ಇದು ಭೂಮಿಯಲ್ಲಿರೋ ರಸಗಳು ಏನೇನಿದೆ ಕಲ್ಪನೆ ಊಹಿಸಕ್ಕಾಗಲ್ಲ. ಆಕಾಶದಿಂದ ಬರೋ ರಸಗಳು ಏನೇನಿದೆ ಊಹಿಸಕ್ಕಾಗಲ್ಲ. ಈ 2 ಕೆಮಿಸ್ಟ್ರಿ ಏನು ಅರ್ಥ ಆಗಲ್ಲ. ಅದೆರಡು ಏಕೀರ್ಭವಿಸುತ್ತೆ. ಅದು ಒಂದೊಂದು ಪ್ರಪೋರ್ಷನ್ ನಲ್ಲಿ ಕರೆಕ್ಟ್ ಆಗಿ ಸೇರ್ಕೊಳ್ಳುತ್ತೆ. ಅದು ಜೀವ. ಅದನ್ನ ನೀನು ಅವಿತರ್ಕ್ಯ ಅಂತ ಹೇಳ್ತಾರೆ. ಅಂದ್ರೆ ಅನ್ಕ್ವಶ್ಚನಬಲ್,
ನೀನು ಕ್ವಶನ್ ಮಾಡಕ್ ಆಗೋದೇ ಇಲ್ಲ ಅಂತ ಸೂಕ್ಷ್ಮ. ನೀನು ಕ್ವಶನ್ ಮಾಡಕ್ ಹೋಗ್ಬೇಡ. ಇಲ್ಲಿ ಯಾವುದು ಪ್ರಶ್ನೆ ಮಾಡೋಂಗೆ ಇಲ್ಲ. ಇದು ಪ್ರಶ್ನೆ ಮಾಡುವಂಥದ್ದು ಅಲ್ಲ. ಇದು ಒಂದು ಕೇವಲ ಒಂದು ನಿನ್ನಲ್ಲಿ ನೀನು ಹಾಕೊಳ್ಳೋ ಪ್ರಶ್ನೆ. ಇದನ್ನ ನಾನು ನೋಡ್ತಾ ಇರುವಾಗ ಅನ್ಸೋದು, ಯಾವಾಗಲೂ ಕೂಡ ನಮ್ಮ ತಲೆಗೆ ಯಾಕೆ ಹೀಗಿದೆ ಅಂತ ಬರಲೇಬಾರದು. ಆ ತರ್ಕ ಮುಗಿಯೋದೇ ಇಲ್ಲ. ಯಾವಾಗಲೂ ಯಾಕೆ ಹೀಗಿದೆ, ಯಾಕಾಯ್ತು, ಯಾಕೆ ಮಾಡಬೇಕು, ಯಾಕೆ ಅಂತ, ಪೂಜೆ ಯಾಕೆ ಮಾಡಬೇಕು, ಅದನ್ನ ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ಬಂದು ಯಾಕೆ ಮಾಡಲೇಬೇಕಾ ಅಂತ ಕೇಳ್ತಾರೆ. ನಾನು ಅಂತವ್ರಿಗೆ ಹೇಳೋದು, ಯಾಕೆ ಅಂತ ಕೇಳಿದವ್ರಿಗೆ ಉತ್ತರ ಇಲ್ಲ, ಉತ್ತರ ಸಿಗಲ್ಲ. ನೀವು ಕೇಳಿ ಹೇಗೆ ಅಂತ, ಆಮೇಲೆ ತಿಳ್ಕೊಳ್ಳಿ, ಮಾಡಿ, ಆವಾಗ ನಿಮಗೆ ಗೊತ್ತಾಗತ್ತೆ. ನೀವು ಮಾಡುವವರೆಗೂ ಗೊತ್ತಾಗಲ್ಲ. ಯಾಕೆ ಮಾಡಬೇಕು ಅಂತ ಹೇಳಕ್ಕಾಗಲ್ಲ. ಹೀಗೆ ಮಾಡಬೇಕು ಅಂತ ಇದೆ. ಅದೇ ವೇದಗಳು, ಅದೇ ಉಪನಿಷತ್ತುಗಳು ಜೀವನನ ಹೀಗೆ ಮಾಡಬೇಕು ಅಂತಿದೆ. ಯಾಕೆ ಮಾಡಬೇಕು ಅಂತ ಜೀವನಕ್ಕೆ ಯಾರು ಉತ್ತರ ಕೊಟ್ಟಿಲ್ಲ. ಜೀವನ ಯಾಕೆ ಮಾಡಬೇಕು ಅಂತ, ನಾನು ಜೀವನದಲ್ಲಿ ಹೇಗೆ ಮಾಡಬೇಕು ಅಂತ ಕೇಳಿ ಎಲ್ಲ ಕ್ಷಣದಲ್ಲೂ ಉತ್ತರ ಇದೆ. ಅದಕ್ಕೆ ಹೇಗೆ ಅಂತ ಬಂದಾಗ ನಾನು ಹೇಗೆ ನೋಡಬೇಕು ಪ್ರಪಂಚನ, ಹೇಗೆ ನೋಡಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು, ನಾನು ಹೇಗೆ ಜೀವನ ಮಾಡಬೇಕು ಅಂತ ಅಂದಾಗ ನೀನು ಒಬ್ಬ ಭೌತ ವಿಜ್ಞಾನಿ ಆಗ್ತೀಯಾ. ನೀನು ಯಾವ ಟೈಮ್ನಲ್ಲಿ ಏನಾಗಬೇಕು ಅದನ್ನು ಆಗ್ತೀಯಾ, ಆಗಿ ತಿಳ್ಕೊಳಕ್ ಹೋಗ್ತೀಯಾ. ನಿಂಗೆ ಗೊತ್ತಿಲ್ವಾ ರೋಗದ ಬಗ್ಗೆ, ತಿಳ್ಕೊಳ್ತಾ ನೀನು ಡಾಕ್ಟರ್ ಆಗ್ತೀಯಾ. ಅದಕ್ಕೆ ಓದಿ ಸರ್ಟಿಫಿಕೇಟ್ ತಗೊಳ್ಬೇಕಾಗಿಲ್ಲ. ಆ ಪುಸ್ತಕದಲ್ಲಿ ಏನಿಲ್ಲ. ನೀನು ಅದಾಗಲ್ಲ, ನಾನು ಓದಿಲ್ಲ, ನಂಗೆ ಗೊತ್ತಿಲ್ಲ ಅನ್ಬೇಡ, ನಾನು ತಿಳ್ಕೊಳಕ್ ಆಗಲ್ಲ ಅನ್ಬೇಡ. ನೀನು ಕಾಯಿಲೆ ಬಂದಿರೋದು ನಿಜ ಆದ್ರೆ ನಿನಗೆ ಗೊತ್ತಿರಬೇಕು ಕಾಯಿಲೆ ಕಾರಣ ಏನು ಅಂತ. ಡಾಕ್ಟರ್ ಗೊತ್ತಿರಲ್ಲ. ಡಾಕ್ಟರ್ ಕೂಡ ಡಯಾಗ್ನೈಸ್ ಮಾಡ್ಬೇಕಾದ್ರೆ 108 ಪ್ರಶ್ನೆ ಕೇಳ್ತಾರೆ. ಅವರು ಗೊತ್ತಿಲ್ಲದಿರೋದು ನಿನಗೆ ಉತ್ತರ ಗೊತ್ತಿರುತ್ತೆ, ನಿನ್ಗೆ ಯಾಕೆ ಕಾಯಿಲೆ ಬಂದಿದೆ ಅಂತ. ಈ ರೀತಿ ನಾವು ಚಿಂತನೆ ಮಾಡಲಿ. ನಮ್ಮ ಬುದ್ಧಿಗೆ ಗೋಚರವಾಗದೇ ಇರೋದು ಬೇಕಾದಷ್ಟಿದೆ. ನಮ್ಮ ಬುದ್ಧಿಯಲ್ಲಿ ವಿವೇಕ ಬಂದಾಗ ನನಗೆ ಗೋಚರವಾಗೋಕ್ಕೆ ಸಾಧ್ಯ ಇಲ್ಲ, ನನಗೆ ಗೋಚರವಾಗಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿವೇಕ ಬರುತ್ತೆ. ಆಗ ನಮಗೆ ಗೋಚರವಾಗುವ ವಿಚಾರಗಳೇ ಬೇರೆ. ಅಲ್ಲಿ ನಾವು ಎಲ್ಲ ತರ ಪಾತ್ರಗಳನ್ನ ತೆಗೆದುಕೊಂಡು ನಮ್ಮ ದೃಷ್ಟಿಕೋನನ ಬದಲಾಯಿಸಿಕೊಂಡು ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡಿದಾಗ ಸೂಕ್ಷ್ಮಗಳೆಲ್ಲ ತಾನೇ ವಿವರಣೆ ಕೊಡುತ್ತೆ ನಮಗೆ ಅನ್ನೋದು ತುಂಬಾ ಚೆನ್ನಾಗಿದೆ. ಇದನ್ನೇ ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಭೂಮಿ ವ್ಯೋಮದ ಒಂದು ಯಂತ್ರ ಏನು ಅದು ರಚನೆ ಆಗಿದೆ ಅದು ತಿಳ್ಕೊಂಡಾಗ ನಮಗೆ ಅದು ಅನುಕೂಲ ಆಗುತ್ತೆ ನಾವು ಮುಂದುವರಿಸಕ್ಕೆ.